ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ದ್ರೋಣ ಯುದ್ಧ ವರ್ಣನವು ಎಂಬ 155ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ನಡುವೆ ಧೃತರಾಷ್ಟ್ರನು, ಸಂಜಯ, ಆಚಾರ್ಯನು ನೀತಿ ಧರ್ಮಗಳನ್ನು ಮೀರಿ ನಡೆಯುತ್ತಿರುವ ಮೂಢನಾದ ನನ್ನ ಮಗನಿಗೆ ಬುದ್ಧಿವಾದಗಳನ್ನು ಹೇಳಿದನೆಂದು, ಅವನ ರಕ್ಷಣೆಗಾಗಿ ತಾನೇ ಬಂದು ಪಾಂಡವರನ್ನು ತಡೆದನೆಂದು ಹೇಳಿದೆ. ಪಾಂಡವರು ಅವನನ್ನು ಹೇಗೆ ನಿವಾರಿಸಿದರು? ಆಗ ದ್ರೋಣನಿಗೆ ಎಡಬಲ ಪಾರ್ಶ್ವಗಳ ಚಕ್ರಗಳನ್ನು ರಕ್ಷಿಸುತ್ತಿದ್ದವರಾರು? ಅವನ ಹಿಂದೆಯೂ ಮುಂದೆಯೂ ಸಹಾಯಕರಾಗಿ ನಿಂತ ರಥಿಕರಾರು? ಮಹಾ ಧನುರ್ಧಾರಿಯಾದ ಆ ದ್ರೋಣನಿಗೆ ಮುಂದಾಗಿ ಬಂದು ಇದಿರು ಬಿದ್ದ ಶತ್ರುಗಳಾರು? ವೀರಾಗ್ರಣಿಯು ಧನುರ್ಧಾರಿಗಳಲ್ಲಿ ಶ್ರೇಷ್ಠನೂ ಆದ ದ್ರೋಣನು ತನ್ನ ರಥಮಾರ್ಗಗಳಲ್ಲಿ ನರ್ತಿಸುವಂತೆ ಸಂಚರಿಸುತ್ತಾ ಅಗ್ನಿಯಂತೆ ಶತ್ರು ಸೈನ್ಯಗಳನ್ನೆಲ್ಲ ದಹಿಸುತ್ತಾ ಬರುವ ಕಾಲದಲ್ಲಿ ಪಾಂಚಾಲರ ಮೈಯೆಲ್ಲ ಮಿತಿಮೀರಿದ ಚಳಿಗೆ ಸಿಕ್ಕಿಬಿದ್ದಂತೆ ನಡುಗಿ ಹೋಗಿರಬೇಕೆಂದು ತೋರುವುದು. ಸಂಜಯ, ಅಂತಹ ದ್ರೋಣಾಚಾರ್ಯನು ಹೇಗೆ ತಾನೇ ಯುದ್ಧದಲ್ಲಿ ಮರಣಕ್ಕೀಡಾದನು ಎಂದನು. ಅದಕ್ಕೆ ಆ ಸಂಜಯನು, ಧೃತರಾಷ್ಟ್ರ ಮಹಾರಾಜ, ಹೇಳು, ಆ ದಿನದ ಸಾಯಂಕಾಲದಲ್ಲಿ ಅರ್ಜುನನು ಸೈಂಧವನನ್ನು ಕೊಂದು ಧರ್ಮರಾಜನ ಬಳಿಗೆ ಬಂದನಷ್ಟೇ. ಆಮೇಲೆ ಸಾತ್ವಿಕೆಯು, ಯುಧಿಷ್ಠಿರನು, ಭೀಮನು, ನಕುಲ ಸಹದೇವರು, ದೃಷ್ಟದ್ಯುಮ್ನನು, ಶತಾನೀಕನು, ವಿರಾಟ ಕೇಕಯರು ಎಲ್ಲರೂ ಒಂದಾಗಿ ತಮ್ಮ ತಮ್ಮ ಸೈನ್ಯಗಳೊಡನೆ ದ್ರೋಣನೊಬ್ಬನನ್ನೇ ಎದುರಿಸಲು ಹೊರಟರು. ಮತ್ಸ್ಯ, ಸಾಲ್ವ ಸೈನಿಕರು ಆ ದ್ರೋಣನನ್ನು ಎದುರಿಸಲು ಹೊರಟರು. ದೃಪದನು ಕೂಡ ಪಾಂಚಾಲ ಸೈನ್ಯಗಳನ್ನೆಲ್ಲ ಸೇರಿಸಿಕೊಂಡು ದ್ರೋಣನಿಗೆ ಎದುರಾದನು. ಇದರಂತೆಯೇ ದ್ರೌಪದಿಯ ಪುತ್ರರು, ಘಟೋತ್ಕಚನೆಂಬ ರಾಕ್ಷಸನು, ಪ್ರಭದ್ರಕರು, ಶಸ್ತ್ರಧಾರಿಗಳಾದ 6,000 ಮಂದಿ ಪಾಂಚಾಲರು ಒಂದಾಗಿ ಆ ದ್ರೋಣನನ್ನೇ ಎದುರಿಸುವುದಕ್ಕಾಗಿ ಹೊರಟರು. ಪಾಂಡವರ ಕಡೆಯ ಇತರ ಮಹಾರಥರು ಅವರಿಗೆ ಬೆಂಬಲವಾಗಿ ಹೊರಟರು. ಇವರೆಲ್ಲರೂ ಯುದ್ಧ ಸನ್ನದ್ಧರಾಗಿ ಹೊರಡುವ ಹೊತ್ತಿಗೆ ಕಗ್ಗತ್ತಲೆಯಾಯಿತು. ರಾತ್ರಿಯು ಭಯಂಕರವಾಗಿ ಕಾಣಿಸುತ್ತಿದ್ದಿತು. ಚತುರಂಗ ಸೈನ್ಯಗಳಿಗೂ ನಾಶಕರವಾದ ಆ ಭಯಂಕರ ರಾತ್ರಿಯಲ್ಲಿ ರಣರಂಗದ ಸುತ್ತಲೂ ನರಿಗಳು ಭಯಂಕರವಾಗಿ ಊಳಿಡುತ್ತಾ ಬಾಯಿಂದ ಬುರಿಯನ್ನು ಕಕ್ಕುತ್ತಿದ್ದವು. ಗೂಬೆಗಳು ನಾನಾ ಕಡೆಗಳಿಂದೆರಗಿ ವಿಶೇಷವಾಗಿ ಕೌರವ ಸೈನ್ಯದಲ್ಲಿಯೇ ಕಾಣಿಸಿಕೊಂಡು ಭಯಂಕರ ಧ್ವನಿಯಿಂದ ಗೊಬ್ಬಳಿಸುತ್ತಿದ್ದವು. ಉಭಯ ಸೈನ್ಯಗಳಲ್ಲಿಯೂ ಯುದ್ಧಾರಂಭ ಸೂಚಕವಾದ ಬೇರೆ ಮೃದಂಗಾದಿ ವಾದ್ಯ ಧ್ವನಿಗಳು ಆರಂಭವಾದವು. ಇವುಗಳೊಡನೆ ಆನೆಗಳ ಗರ್ಜನೆ, ಕುದುರೆಗಳ ಕೂಗು, ಕುದುರೆಗಳ ಗೊರಸಲಿನ ಧ್ವನಿ ಇವೆಲ್ಲ ಒಂದಾಗಿ ಪ್ರಬಲ ಘೋಷ ಉಂಟಾಯಿತು. ಅದೇ ರಾತ್ರಿ ಪ್ರಬಲ ಯುದ್ಧವು ಆರಂಭವಾಯಿತು. ಅತ್ತಲಾಗಿ ದ್ರೋಣನು, ಇತ್ತಲಾಗಿ ಸಂಜಯರು ಒಬ್ಬರನ್ನೊಬ್ಬರು ಹೊಡೆಯಲಾರಂಭಿಸಿದರು. ಭಯಂಕರವಾದ ಕತ್ತಲೆಯೊಂದು, ಸೇನಾ ಧೂಳಿಯೊಂದು ಇವೆರಡರಿಂದ ಕಣ್ಣಿಗೆ ಯಾವುದೊಂದು ಕಾಣದಂತಾಯಿತು. ಇಷ್ಟರಲ್ಲಿಯೇ ಆನೆ, ಕುದುರೆ, ಕಾಲಾಳುಗಳ ದೇಹದಿಂದ ಹೊರಟ ರಕ್ತಸ್ರಾವಗಳು ನಡುವೆ ಆ ಧೂಳನ್ನು ತಗ್ಗಿಸುತ್ತಿದ್ದವು. ಬಿದಿರಿನ ಮೆಳೆಗೆ ಬೆಂಕಿ ಹಿಡಿದಂತೆ ಶಸ್ತ್ರಗಳ ಅನ್ಯೋನ್ಯ ಸಂಘಟ್ಟನದಿಂದ ಉಂಟಾದ ಭಯಂಕರ ಚಟಚಟಾತ್ಕಾರವು ಕೇಳಿಸುತ್ತಿದ್ದಿತು. ಮೃದಂಗ, ಆನಕ, ಜರ್ಜರ, ಪಟಹ ಮುಂತಾದ ರಣವಾದ್ಯಗಳ ಘೋಷ ಒಂದು ಕಡೆ, ಆನೆಗಳ ಗರ್ಜನೆಯೊಂದು ಕಡೆ, ಕುದುರೆಗಳ ಹೇಷಿತ ಒಂದು ಕಡೆ. ಈ ಶಬ್ದಗಳಿಂದ ಎಲ್ಲವೂ ಅಕುಲವಾದಂತಿದ್ದಿತು. ಈ ಅಂಧಕಾರದಲ್ಲಿ ತನ್ನವರು ಶತ್ರುಗಳು ಎಂಬ ಭೇದವೇ ತಿಳಿಯುತ್ತಿರಲಿಲ್ಲ. ಮೊತ್ತಕ್ಕೆ ರಣಾಂಗಣವೇ ಹುಚ್ಚು ಹಿಡಿದಂತೆ ಕಾಣಿಸಿತು. ಆಗಾಗ ದೊಡ್ಡ ಧೂಳೆದ್ದು ರಕ್ತ ಪ್ರವಾಹದಿಂದ ತಾನಾಗಿಯೇ ಅಡಗುತ್ತಿದ್ದಿತು. ಸುವರ್ಣಮಯಗಳಾದ ಕವಚ ಭೂಷಣಗಳ ಕಾಂತಿಯಿಂದ ಆಗಾಗ ಕತ್ತಲೆಯು ತಗ್ಗಿ ಬೆಳಕು ಕಾಣಿಸುತ್ತಿದ್ದಿತು. ಸುವರ್ಣ ರತ್ನಾಭರಣಗಳ ಕಾಂತಿಯಿಂದ ರಣಾಂಗಣವು ನಕ್ಷತ್ರ ಶೋಭಿತವಾದ ರಾತ್ರಿಯಂತೆ ಕಾಣಿಸಿತು. ಅಲ್ಲಲ್ಲಿ ನರಿಗಳು ಕೂಗುವವು, ಆನೆಗಳು ಗರ್ಜಿಸುವವು, ಸೈನಿಕರು ಸಿಂಹನಾದಗಳನ್ನು ಮಾಡುವರು. ಈ ಎಲ್ಲ ಶಬ್ದಗಳು ಒಂದಾಗಿ ಸೇರಿ ದಿಕ್ಕುಗಳನ್ನೆಲ್ಲ ವ್ಯಾಪಿಸಿ ದೊಡ್ಡ ಸಿಡಿಲು ಬಡಿದಂತೆ ಕಿವಿಗೆ ಭಯಂಕರವಾಗಿ ಕೇಳಿಸುತ್ತಿದ್ದಿತು. ಸುವರ್ಣ ಭೂಷಣಗಳಿಂದಲೂ ಅಲಂಕಾರಗಳಿಂದಲೂ ಥಳಥಳಿಸುವ ಶಸ್ತ್ರಗಳಿಂದಲೂ ಕೂಡಿದ ಮಹಾರಥಗಳು, ಮಹಾಗಜಗಳು ಆ ರಾತ್ರಿಯಲ್ಲಿ ಮಿಂಚುಗಳಿಂದ ಕೂಡಿದ ಮಹಾಮೇಘಗಳಂತೆ ಕಾಣುವವು. ವೃಷ್ಟಿ, ಶಕ್ತಿ, ಗದೆ, ಬಾಣ, ಮುಸಲ, ಪ್ರಾಸ, ಪಟ್ಟಸ ಮೊದಲಾದ ವಿವಿಧ ಆಯುಧಗಳು ಆಕಾಶದಲ್ಲಿ ಅಗ್ನಿ ಜ್ವಾಲೆಗಳಂತೆ ಹಾರಾಡುತ್ತಿದ್ದವು. ಆಗಿನ ಯುದ್ಧರಂಗವು ಭಯಂಕರವಾದ ಮಹಾಮೇಘದಂತೆ ಕಾಣಿಸಿತು. ಅದರಲ್ಲಿ ದುರ್ಯೋಧನನೇ ಇದಿರುಗಾಳಿ, ರಥ ಗಜಗಳೇ ಸುತ್ತಲೂ ಆವರಿಸಿದ ಮೇಘಗಳು, ವಾದ್ಯ ಘೋಷವೇ ಪ್ರವಾಹ ಘೋಷವು, ಧ್ವಜ ಚಾಪಗಳೇ ಮಿಂಚುಗಳು, ದ್ರೋಣ ಪಾಂಡವರೇ ಪರ್ಜನ್ಯ ದೇವತೆಗಳು, ಕತ್ತಿ, ಶಕ್ತಿ, ಗದೆ ಮೊದಲಾದ ಆಯುಧಗಳೇ ಸಿಡಿಲುಗಳು, ಬಾಣಗಳೇ ಜಲಪಾತಗಳು, ಅಸ್ತ್ರಗಳೇ ಮಳೆಗಾಳಿ,
ಶಸ್ತ್ರಪಾತಗಳಿಂದ ಉಂಟಾದ ಕಿಡಿಗಳೇ ಸಿಡಿಲಿನ ಉಷ್ಣವು. ಸರ್ವ ಪ್ರಾಣಹಾರಕವಾಗಿ, ಭಯಂಕರವಾಗಿ, ಆಶ್ಚರ್ಯಕರವಾಗಿ ಮತ್ತು ದಾಟುವುದಕ್ಕೆ ತಕ್ಕ ಸಾಧನವೂ ಇಲ್ಲದ ನದಿಯಲ್ಲಿ ಪ್ರವೇಶಿಸುವಂತೆ ಯುದ್ಧಾತುರವುಳ್ಳ ವೀರರು ರಣರಂಗದಲ್ಲಿ ಪ್ರವೇಶಿಸಿದರು. ಭೀರುಗಳಿಗೆ ಭಯವನ್ನು, ಶೂರರಿಗೆ ಉತ್ಸಾಹವನ್ನು ಹುಟ್ಟಿಸುವಂತಿದ್ದ ಆ ರಾತ್ರಿ ಯುದ್ಧದಲ್ಲಿ ಪಾಂಡವರು ಸಂಜಯರು ಒಂದಾಗಿ ಕೋಪದಿಂದ ದ್ರೋಣನನ್ನು ಎದುರಿಸಿದರು. ದ್ರೋಣನು ತನಗಿದಿರಾಗಿ ಬಂದ ಒಬ್ಬೊಬ್ಬರನ್ನು ತನ್ನ ಪರಾಕ್ರಮದಿಂದ ನಿಮಿಷ ಮಾತ್ರದಲ್ಲಿ ವಿಮುಖರನ್ನಾಗಿ ಮಾಡಿದನು. ಅನೇಕರನ್ನು ಕೊಂದನು. ಸ್ವಲ್ಪ ಹೊತ್ತಿನಲ್ಲಿಯೇ ಸಾವಿರಾರು ಆನೆಗಳು, ಲಕ್ಷ ಸಂಖ್ಯೆಯ ರಥಗಳು, 10 ಲಕ್ಷ ಸಂಖ್ಯೆಯ ಪದಾತಿಗಳು, ಅರ್ಬುದ ಸಂಖ್ಯೆಯ ಕುದುರೆಗಳು ಇವೆಲ್ಲ ದ್ರೋಣನೊಬ್ಬನ ಬಾಣಗಳಿಂದ ಹತವಾಗಿ ಬಿದ್ದವು. ರಾತ್ರಿಯ ಆರಂಭದಲ್ಲಿಯೇ ಇಷ್ಟು ಭಯಂಕರ ಯುದ್ಧವು ನಡೆಯಿತು. ಇದು 155ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.